ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಶುಕ್ರವಾರದ ಬ್ಲಾಗ್ ಆಗಿರುತ್ತೆ. ಇವಾಗ ಆಷಾಢ ಸ್ಟಾರ್ಟ್ ಆಗಿರೋದ್ರಿಂದ ಶುಕ್ರವಾರ ಟೈಮಲ್ಲಿ ಎಲ್ಲ ಹೆಣ್ದೇವ್ರಿಗೂ ವಿಶೇಷವಾದ ಪೂಜೆ ಮಾಡ್ತಾರೆ. ನಾವು ನಮ್ಮನೆ ಹತ್ರ ಇರೋ ಸೋಲಾಪುರದಮ್ಮ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ನಾನು ದೀಪು ಇಬ್ಬರು ಹೋಗಿದ್ವಿ. ಹಾಗೆ ಸೋಲಾಪುರದಮ್ಮ ಟೆಂಪಲ್ ಸುಂಕದಕಟ್ಟೆಯಲ್ಲಿ ಇರೋದ್ರಿಂದ ಡಿ ಮಾರ್ಟ್ ಸುಂಕದಕಟ್ಟೆಲ್ಲೇ ಇರೋದು, ನಮಗೆ ಹತ್ರ ಆಗಿರೋದು ಅಲ್ಲೇ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಹೋಗಿದ್ವಿ. ಇನ್ನು ಈ ಆಷಾಢ ಟೈಮಲ್ಲಿ ನಿಂಬೆಹಣ್ಣು ದೀಪ, ಬೆಲ್ಲದ ದೀಪ, ಬೂದು ಕುಂಬಳಕಾಯಿ ದೀಪ ಎಲ್ಲ ಹಚ್ಚಿ ದೇವರಿಗೆ ನಮ್ಮದು ಯಾವುದಾದ್ರೂ ಒಂದು ಹರಕೆನ ನಾವು ಬೇಡ್ಕೊಂಡ್ರೆ ಈಡೇರುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ಹೆಣ್ಮಕ್ಳು ಅಲ್ಲಿ ದೀಪದಾರ್ತಿಗಳನ್ನು ಮಾಡಿರ್ತಾರೆ. ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದರೆ ಅದನ್ನು ನೋಡೋಕ್ಕೆ ಎರಡೂ ಕಣ್ಣೂ ಸಾಕಾಗಲ್ಲ, ಅಷ್ಟು ಜನಗಳು. ಎಲ್ಲ ಹೆಣ್ಣು ದೇವಸ್ಥಾನದಲ್ಲೂ ಅಷ್ಟೇ ತುಂಬ ಜನ ಮನೇಲೆಲ್ಲ ಪೂಜೆ ಮಾಡಿಬಿಟ್ಟು ನಾನು ದೀಪು ಇಬ್ಬರು ಹೋಗ್ತಾಯಿದ್ದೀವಿ. ವಾಯ್ಸ್ ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ಫುಲ್ಲು ಚೇಂಜಸ್ ಆಗಿಬಿಟ್ಟಿದೆ. ದಯವಿಟ್ಟು ನೀವೆಲ್ಲರೂ ಅಡ್ಜಸ್ಟ್ ಮಾಡ್ಕೋಬೇಕು. ಫುಲ್ಲು ಫೀವರು ಮತ್ತು ಕೋಲ್ಡು ಎಲ್ಲ ಆಗಿರೋದ್ರಿಂದ ವಾಯ್ಸ್ ಫುಲ್ಲು ಕೆಟ್ಟೋಗಿದೆ ಅಂತಲೇ ಹೇಳ್ಬೋದು. ನೋಡಿ ಅಲ್ಲಿ ಹೋಗಿ ಆ ದೀಪ ಆಚೆ ಹಚ್ಚಿರೋದು ನೋಡಿದ ತಕ್ಷಣ ಅಲ್ಲಿ ದೇವಸ್ಥಾನ, ನೀವು ಯಾವುದೇ ದೇವಸ್ಥಾನಕ್ಕೆ ಹೋಗಿ ನಿಮಗೆ ಎಷ್ಟು ವೈಬ್ರೇಷನ್ನು ಮನಸ್ಸೆಲ್ಲ ಚೇಂಜ್ ಆಗುತ್ತೆ ಅಂದರೆ ಆ ದೀಪಗಳನ್ನ ನೋಡ್ತಿದ್ರೆ ಅಷ್ಟು ಚೇಂಜ್ ಆಗುತ್ತೆ. ನಾವು ಎಲ್ಲೇ ಹೋಗಬೇಕು ಅಂದರೂ ಫಸ್ಟ್ ಪ್ಲ್ಯಾನ್ ಮಾಡೋದೇ ದೇವಸ್ಥಾನ. ಎಲ್ಲಾದರೂ ಓಡಾಡಬೇಕು ಇದ್ರೂ ಅಷ್ಟೇ, ಅಥವಾ ನಾವು ಹೊರಗಡೆ ಹೋಗಬೇಕು ಅಂದ್ಕೊಂಡ್ರು ಅಷ್ಟೇ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ, ಇನ್ನೆಲ್ಲೂ ಹೋಗೋದೇ ಇಲ್ಲ. ಅಲ್ಲಿ ಸ್ವಲ್ಪ ಹೊತ್ತು ಕೂತಿದ್ದು ಈ ಥರದ್ದೆಲ್ಲ ನೋಡ್ಕೊಂಬಂದರೆ ಒಂಥರ ಮನಸ್ಸಿಗೆ ಸಮಾಧಾನ. ಇದು 2ನೇ ಆಷಾಢ ಶುಕ್ರವಾರದ್ದು ದೇವಿ ಅಲಂಕಾರ ತುಂಬಾ ಚೆನ್ನಾಗಿತ್ತು ಅಂದರೆ ಚೆನ್ನಾಗಿತ್ತು. ನಾವು ಹೊರಗಡೆ ಹೋಗಿ ಬಂದ್ಬಿಡೋಣ ಅಂತ ಅಂದ್ಕೊಂಡಿದ್ವಿ. ಮಗು ಇರೋದ್ರಿಂದ ಒಳಗಡೆ ಬಿಟ್ಟರು, ಯಾಕಂದರೆ ಜಾಸ್ತಿ ಜನ ಇದ್ದರೂ ನಿಂತ್ಕೊಂಡು ಹೋಗೋಕ್ಕಾಗಲ್ವೇನೋ ಅಂತ ಅಂದ್ಕೊಂಡ್ವಿ. ಸರಿ ಅಂತ ಬಿಟ್ಟರು. ಒಳ್ಳೆಯದು, ದೇವ್ರ ದರ್ಶನವೂ ಆಯಿತು. ಆಚೆ ಬಂದ್ಬಿಟ್ಟು ದೀಪ ಎಲ್ಲ ಹಚ್ಚಿ ಅಲ್ಲಿಂದ ನನ್ನ ಫ್ರೆಂಡೂ ಸಿಕ್ಕಿದ್ಲು ಅಲ್ಲಿ ದೇವಸ್ಥಾನದಲ್ಲಿ. ತುಂಬಾ ಖುಷಿ ಆಯಿತು, ಚೈತ್ರ ಅಂತ. ಅಲ್ಲಿಂದ ಬಂದು ನಾವು ಡಿ ಮಾರ್ಟಲ್ಲಿ ಶಾಪಿಂಗ್ ಮಾಡಿದ್ವಿ. ಡಿ ಮಾರ್ಟಲ್ಲಿ ನಮಗೆ ಸ್ವಲ್ಪ ಗ್ರಾಸರೀಸ್ ಬೇಕಿತ್ತು, ಅಲ್ಲಿ ಹೋಗಿದ್ವಲ್ಲ, ಸೊ ಹಂಗಾಗಿ ತೊಗೊಬಂದ್ಬಿಡೋಣ, ಅದಕ್ಕೆ ಅಂತಲೇ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಹೋಗಿದ್ವಿ. ನಾವು ಡಿ ಮಾರ್ಟ್ಗೆ ಹೋದರೆ ಅಲ್ಲಿ ನೋಡಿದ್ದೆಲ್ಲ ಬೇಕು ಅನಿಸುತ್ತೆ, ಹೆಣ್ಮಕ್ಳಿಗೆ ಆಸೆ ಅಲ್ವಾ ಜಾಸ್ತಿ. ಹಂಗಾಗಿ ನಾವು ಈ ಸಲ ಡಿಸೈಡ್ ಮಾಡಿದ್ವಿ ಬೇಕಾಗಿರೋದನ್ನ ಮಾತ್ರ ತೊಗೊಳ್ಳೋಣ, ಎಲ್ಲನೂ ತೊಗೊಳ್ಳೋದು ಬೇಡ ಅಂತ. ಯಾಕಂದರೆ ಇವತ್ತಿದ್ದಂಗೆ ನಾಳೆ ಇರೋದಿಲ್ಲ, ಯಾವ ಟೈಮಲ್ಲಿ ಹೇಗಿರುತ್ತೋ ಗೊತ್ತಿರಲ್ಲ. ಸೊ ಹಂಗಾಗಿ ಯಾವಾಗಲೂ ಅಮೌಂಟ್ನ ಸ್ವಲ್ಪ ಸೇವ್ ಮಾಡಬೇಕು ಹೆಣ್ಮಕ್ಳು, ಇಲ್ಲ ಅದು ಕಷ್ಟ ಟೈಮ್ಗೆ ಖಂಡಿತ ಹಾಗೆ ಆಗುತ್ತೆ. ಇವತ್ತು ನಮ್ಮ ಹತ್ರ ದುಡ್ಡಿದೆ ಅಂತ ಅಂದ್ಬಿಟ್ಟು ಹೆಂಗೆ ಬೇಕು ಹಂಗೆ ಖರ್ಚು ಮಾಡೋದಲ್ಲ. ಇವತ್ತು ಇರುತ್ತೆ, ನಾಳೆ ಹೆಂಗಿರುತ್ತೋ ಗೊತ್ತಿಲ್ಲ. ಸೊ ಹಂಗಾಗಿ ನನಗೆ ಪ್ರತಿ ಸಲವೂ ಈ ಅನುಭವ ಆಗಿದೆ. ಕಷ್ಟ ಅಂತ ಅಂದಾಗ ಯಾರಿಗೂ ಆಗಲ್ಲ. ಸೊ ನಮ್ಮ ಹತ್ರ ಇರೋದನ್ನ ನಾವು ಸೇವ್ ಮಾಡಿಕೊಂಡು ಆದಷ್ಟು ಹೆಣ್ಮಕ್ಳು ಅಡುಗೆ ಮನೆಯಲ್ಲೇ ತುಂಬಾ ಸೇವ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಎಷ್ಟು ಬೇಕಷ್ಟು ಮಾಡೋದು, ಅಥವಾ ಎಷ್ಟು ಬೇಕಷ್ಟು ತೊಗೊಳ್ಳೋದು, ಆ ಥರ ಎಲ್ಲ ಒಂದಷ್ಟು ಸೇವ್ ಮಾಡಿಕೊಂಡ್ರೆ ಮುಂದೆ ಒಂದಿನ
ದಿನ ಅದು ತುಂಬ ಕಷ್ಟ ಟೈಮಲ್ಲಿ ನಮಗೆ ಹೆಲ್ಪ್ ಆಗುತ್ತೆ. ಸೊ ಹಂಗಾಗಿ ನಾನು ಪ್ರತಿ ಸಲ ನನಗೆ ತುಂಬ ಬಟ್ಟೆ ಆಸೆ ಆಯಿತಾ, ನನಗೆ ಮಾತ್ರ ಅಲ್ಲ ನಮ್ಮ ದೀಪಗೂ ಅಷ್ಟೇ. ನಾವಿಬ್ಬರು ಒಂದೇ ಥರ ಸ್ವಲ್ಪ ಎಲ್ಲಾದರೂ ಹೋದ್ರೂ ಸರಿ ಬಟ್ಟೆ ನೋಡಿದ್ರೆ ತೊಗೊಂಡು ಬಂದ್ಬಿಡ್ತೀವಿ. ಸೊ ಹಂಗಾಗಿ ಈ ಸಲ ನಾನೇ ಅಂದ್ಕೊಂಡಿದ್ದೆ ತೊಗೊಳ್ಳೋದು ಬೇಡ, ನಾನು ಬಟ್ಟೆ ಗಾಜಿನ ಐಟಮ್ ಎರಡೂ ತೊಗೊಳ್ಳೋದು ಬೇಡ ಅಂತ. ಯಾಕಂದರೆ ಮಕ್ಕಳು ತುಂಬ ಹೊಡೆದಾಕ್ತಾರೆ, ತುಂಬ ಹಾಳಾಗಿದೆ ನಮ್ಮ ಮನೇಲಿ. ಇನ್ನೊಂದು ಸ್ವಲ್ಪ ದೊಡ್ಡವರಾದಮೇಲೆ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಅಂದ್ಕೊಂಡಿದ್ದೆ. ಫಸ್ಟೇ ಡಿಸೈಡ್ ಮಾಡಿದ್ದೆ. ನನಗೆ ಅಡುಗೆ ಮನೆಗೆ ಹೆಣ್ಮಕ್ಳಿಗೆ ಇದ್ರೂ ಸಾಕಾಗಲ್ಲ. ತುಂಬ ಹೊತ್ತು ಅಡುಗೆ ಮನೆಯಲ್ಲೇ ಕಳಿಯೋದ್ರಿಂದ ಅಡುಗೆ ಮನೆನ ಚೆನ್ನಾಗಿಟ್ಕೋಬೇಕು ಅಂತ ಅನ್ನೋದು ಎಲ್ಲರಿಗೂ ಇರೋದು. ಎಲ್ಲ ಹೆಣ್ಮಕ್ಳಿಗೂ ಹಾಗೇ ಒಂದು ಆಸೆ ನನಗೂ. ಇವಾಗ ಅಡುಗೆ ಮನೆ ಹಿಂಗೆ ಇರಬೇಕು, ಯಾಕಂದರೆ ನಾನು ಅಡುಗೆ ಮನೇಲಿ ತುಂಬ ಟೈಮ್ ಕಳೀತಾ ಇದ್ದೀನಿ ಇತ್ತೀಚಿನ ದಿನಗಳಲ್ಲಿ. ಸೊ ಹಂಗಾಗಿ ನನಗೆ ಅಡುಗೆ ಮನೆ ಹಿಂಗೆ ಇರಬೇಕು ಅನ್ನೋದು ಇದೆ. ಸೊ ಈ ಮಕ್ಕಳು ಸ್ವಲ್ಪ ದೊಡ್ಡವರಾಗಲಿ ಆಮೇಲೆ ಎಲ್ಲ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ಹಾಗಾಗಿ ನನಗೆ ಏನೇನು ಬೇಕು ಅದನ್ನು ಮಾತ್ರ ಸೆಲೆಕ್ಟ್ ಮಾಡಿ ನಾನು ತೊಗೊಂಡಿದ್ದು. ನಾನು ದೀಪನೂ ಅಷ್ಟೇ, ಅವಳು ಪಾಪ ಏನು ಬೇಡದೇ ಇರೋದೆಲ್ಲ ಏನೂ ತೊಗೊಂಡಿಲ್ಲ. ನಮ್ಮ ಮನೆಯವರು ಒಂದೊಂದ್ಸಲ ನನಗೆ ಬೈತಾ ಇರ್ತಾರೆ, 2,000 ರೂಪಾಯಿಗೆ ಬೇಕಾಗಿರೋ ಸಾಮಾನ 10,000 ರೂಪಾಯಿ ಬಿಲ್ ಮಾಡಿಬಿಟ್ಟು ಬರ್ತೀಯಾ, 5,000 ರೂಪಾಯಿ ಬಿಲ್ ಮಾಡಿಬಿಟ್ಟು ಬರ್ತೀಯಾ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಸೊ ಅದು ಒಂದು ತಲೆಯಲ್ಲಿತ್ತು. ಪಾಪ ಅವ್ರು ಕಷ್ಟಪಡ್ತಾರೆ, ಗಂಡ್ಮಕ್ಳು ನಾವು ಹಿಂಗೆ ಹೋಗಿ ಖರ್ಚು ಮಾಡೋದು ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ಅಂದ್ಕೊಂಡ್ವಿ. ನೀವು ಅಷ್ಟೇ ಆದಷ್ಟು ಎಲ್ಲಿ ನಮ್ಮ ಮನೆಗೆ ಖರ್ಚನ್ನ ನಾವು ಕಡಿಮೆ ಮಾಡ್ಬೋದು, ಎಲ್ಲಿ ಸೇವ್ ಮಾಡ್ಬೋದು ಅಲ್ಲಿ ಸೇವ್ ಮಾಡಿ ಇಡಿ. ಮಕ್ಕಳು ಮುಂದೆ ದೊಡ್ಡವರಾದಮೇಲೆ ಅದು ಬೇಕಾಗುತ್ತೆ, ಮತ್ತು ಓದ್ಸೋಕ್ಕೆ ಬೇಕಾಗುತ್ತೆ. ಕೆಲವೊಂದು ಸಲ ಎಲ್ಲನೂ ಮನೆಯವ್ರನ್ನೇ ಕೇಳೋಕ್ಕಾಗಲ್ವಲ್ಲ, ಆ ಟೈಮಲ್ಲಿ ನಮ್ಮ ಹತ್ರ ಇದ್ದರೆ ಅದು ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಹಂಗಾಗಿ ನಾನು ಈ ವಿಷಯನ ತಿಳಿಸ್ತಾ ಇದ್ದೀನಿ. ಡಿ-ಮಾರ್ಟಲ್ಲಂತೂ ತುಂಬ ರೇಷನ್ನು ಕಡಿಮೆಗೆ ಸಿಗುತ್ತೆ. ಸೊ ಹಂಗಾಗಿ ನಾವು ಅಲ್ಲೇ ಹೋಗ್ತೀವಿ. ಬೇರೆ ಕಡೆ ಹೋಲಿಸಿದ್ರೆ ಒನ್ ರೂಪಿ ಅಥವಾ 2 ರೂಪಿ ಕಡಿಮೆನೇ ಇರುತ್ತೆ ಎಲ್ಲದ್ರಲ್ಲೂ. ಕೆಲವೊಂದು ಬೈ ಒನ್ ಗೆಟ್ ಒನ್ನಲ್ಲೂ ಆಫರ್ ಹಾಕಿರ್ತಾರೆ ಕೆಲವೊಂದು ಟೈಮಲ್ಲಿ. ಆ ಟೈಮಲ್ಲಿ ಹೋದರೆ ಇನ್ನೂ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ನಾವು ಅದಕ್ಕೆ ಆಲ್ಮೋಸ್ಟ್ ನಾವು ಡಿ-ಮಾರ್ಟಲ್ಲಿ ಕಾಳುಗಳು ಎಲ್ಲ ಚೆನ್ನಾಗಿರೋದು ಸಿಗೋದ್ರಿಂದ ನಾವು ಅಲ್ಲೇ ಹೋಗ್ತಾ ಇರ್ತೀವಿ ಆವಾಗಲೂ. ಆಮೇಲೆ ನಮ್ಮ ಮನೆಗೆ ಸುಂಕದಕಟ್ಟೆ ಹತ್ರ ಇರೋದ್ರಿಂದ ಗಾಡೀಲಿ ಒಂದು 10 ನಿಮಿಷದಲ್ಲಿ ಹೊರಟೋಗ್ಬೋದು. ಸೊ ಹಂಗಾಗಿ ನಾವು ಡಿ-ಮಾರ್ಟ್ನ ಸೆಲೆಕ್ಟ್ ಮಾಡ್ತೀವಿ. ಶಾಪಿಂಗ್ ಮಾಡೋಕ್ಕೆ ಓಡಾಡ್ದಂಗೂ ಆಗುತ್ತೆ, ಮಕ್ಕಳನ್ನು ಕರ್ಕೊಂಡೋಗಿ ಓಡಾಡಿಸ್ದಂಗೂ ಆಗುತ್ತೆ ಅಂತ ಅಂದ್ಬಿಟ್ಟು. ನಮ್ಮ ಮನೆಯವ್ರು ನಿಜವಾಗ್ಲೂ ಇಷ್ಟ ಇಲ್ಲ ಕರ್ಕೊಂಡು ಹೋಗೋಕ್ಕೆ, ಇವಳು ಎಲ್ಲ ತಗೊಬಂದ್ಬಿಡ್ತಾಳೆ ಅಂತ ಅಂದ್ಬಿಟ್ಟು. ಆದರೆ ಕರ್ಕೊಂಡು ಹೋಗ್ತಾರೆ ಅವರು. ಒಂದು ಸಲನಾದರೂ ಕರ್ಕೊಂಡು ಹೋಗ್ತಾರೆ. ಆದರೆ ಈ ಸಲ 2 ಸಲ ಹೋಗ್ಬಿಟ್ಟಿದ್ದೀವಿ. ನಮ್ಮ ದೀಪುಗೆ ಹೇಳ್ತಾ ಇದ್ದೀನಿ, ಬಟ್ಟೆ ಸೆಕ್ಷನ್ಗೆ ಹೋಗ್ಬೇಡ ದೀಪು, ಬೇಡ ಅಂತ. ಆದರೂ ಬಟ್ಟೆ ಅವಳಿಗೂ ಅಷ್ಟೇ ನನಗೂ ಅಷ್ಟೇ. ಅವಳು ಬಟ್ಟೆ ನೋಡ್ತಾನೆ ಇದ್ಲು ಸರಿ ಅಂತ ಅಂದ್ಬಿಟ್ಟು. ಏನು ಮಾಡೋಕ್ಕಾಗಲ್ಲ, ನಮ್ಮ ಹೆಣ್ಮಕ್ಳಿಗೆ ಆಸೆ ಅಲ್ವಾ. ಸೊ ಹಂಗಾಗಿ ನೋಡಿಕೊಂಡು ಬಂದ್ವಿ. ಡಿ-ಮಾರ್ಟಲ್ಲಿ ಆದಷ್ಟು ಎಲ್ಲ ಕಡೆಯಿಂದನೂ ಎಲ್ಲ ಕಡೆಗಿಂತನೂ ರೀಸನಬಲಾಗೆ ಸಿಗುತ್ತೆ. ಎಲ್ಲ ಶಾಪ್ಗಳು, ರಿಲಯನ್ಸು ಅದೆಲ್ಲ ನೋಡ್ತೀವಲ್ವ, ಅದಕ್ಕಿಂತನೂ ಬಿಗ್ ಬಜಾರ್ ಅದಕ್ಕಿಂತನೂ ಡಿ-ಮಾರ್ಟಲ್ಲಿ ಸ್ವಲ್ಪ ಎಲ್ಲ ಪ್ರೈಸೂ ಕಡಿಮೆ ಸಿಗುತ್ತೆ. ಇನ್ನು ನನ್ನ ಫೇವ್ರೆಟ್ ಸೆಕ್ಷನ್ ಇದು ಅಂತಲೇ ಹೇಳ್ಬೋದು. ಇತ್ತೀಚೆಗೆ ವಿಡಿಯೋ ಮಾಡೋಕ್ಕೆ ಬಿಡಲ್ಲ ಡಿ-ಮಾರ್ಟಲ್ಲಿ, ಆದ್ರೂ ಇಷ್ಟು ವಿಡಿಯೋ ಮಾಡಿದ್ದೀನಿ ಅಂದ್ರೇ ಗ್ರೇಟು. ಆಮೇಲೆ ಅವರು ಪಾಪ ಸುಮ್ಮನೆ ಆದರೂ ಏನೂ ಹೇಳಲಿಲ್ಲ. ಈ ಸೆಕ್ಷನ್ಗಂತೂ ನನಗೆ ಸಿಕ್ಕಾಬಟ್ಟೆ ಇಷ್ಟ. ನಮ್ಮ ಪರಿ ಇಬ್ರಿಗೂ ಅಷ್ಟೇ, ಇದನ್ನು ಕೊಡಿಸು ಅದನ್ನು ಕೊಡಿಸು. ಅವ್ರಿಗೂ ಈ ಥರ ಕಲರ್ಫುಲ್ ಆಗಿರೋ ಲೋಟಗಳು ಮತ್ತು ಜಗ್ಗಳು, ಕುಡಿಯೋಕ್ಕೆ ವಾಟರ್ ಬಾಟಲ್ಗಳು ಅದೆಲ್ಲ ತುಂಬಾ ಇಷ್ಟಪಡ್ತಾರೆ. ಅದನ್ನೇ ಕೇಳ್ತಾ ಇದ್ದ ಪರಿ, ನನಗೆ ಇದನ್ನು ಕೊಡಿಸು ಅಂತ. 2 ನಿಮಿಷಕ್ಕೆ ಹೊಡೆದೋಗುತ್ತೆ ಅಂತ ಅಂದ್ಬಿಟ್ಟು ಇದನ್ನು ನಾನು ಏನು ಕೊಡ್ಸೋಕ್ಕೆ ಹೋಗಿಲ್ಲ. ದೊಡ್ಡವರಾದ್ಮೇಲೆ ನೋಡಿ ಅದನ್ನು ಆಲ್ರೆಡಿ ಈ ಥರ ಕುಡಿಯೋದು ಜ್ಯೂಸು ಅಂತ ಅವನು ತೋರಿಸ್ತಾ ಇದ್ದ. ಸರಿ ದೊಡ್ಡವರಾದ್ಮೇಲೆ ಎಲ್ಲ ಕೊಡ್ಸೋಣ ಅಂತ ಅಂದ್ಬಿಟ್ಟು ಡಿ-ಮಾರ್ಟ್ ಶಾಪಿಂಗ್ ಮುಗಿಸ್ಕೊಂಡು ಬಂದ್ವಿ. ಮನೆಯಲ್ಲಿ ಸಾಯಂಕಾಲ ದೀಪ ಹಚ್ಚಿ, ಏನೋ ಶುಕ್ರವಾರ ಅಂತ ಅಂದರೆ ಏನೋ ಒಂಥರ ಚೆನ್ನಾಗಿರುತ್ತೆ, ಹಬ್ಬ ಅಂತಲೇ ಅನಿಸುತ್ತೆ. ಅದರಲ್ಲೂ ಆಷಾಢ ಶುಕ್ರವಾರ ಅಲ್ವಾ, ಬೆಳಗ್ಗೆ ಸಾಯಂಕಾಲ 2 ಟೈಮೂ ನಾನು ದೀಪ ಹಚ್ತೀನಿ. ಮನೆಗೊಂಥರ ದೀಪ ಹಚ್ಚಾದ್ಮೇಲೆ ಮನಸ್ಸಿಗೂ ಸಮಾಧಾನ, ಏನೋ ಒಂಥರ. ಯಾರ ಹತ್ರನೂ ಏನೂ ಶೇರ್ ಮಾಡೋಕ್ಕಾಗಲ್ವಲ್ಲ ಆ ಟೈಮಲ್ಲಿ, ದೇವ್ರ ಹತ್ರ ಶೇರ್ ಮಾಡಿಕೊಂಡ್ರೆ ಮನಸ್ಸು ಸ್ವಲ್ಪ ಹಗುರ ಅಂತ ಅನಿಸುತ್ತೆ. ನಮ್ಮ ಪರಿಗೆ ನನಗೆ ಇಷ್ಟ ಆಯಿತು ಬಾಟಲ್ಲು, ಅದು ಒಂದು ಬಾಟಲ್ ಮಾತ್ರ ನಾನು ಎಕ್ಸ್ಟ್ರಾ ತೊಗೊಂಡೆ ಅಂತಲೇ ಹೇಳ್ಬೋದು. ನಮ್ಮ ಮನೆಯವ್ರು ಹೇಳ್ತಾಯಿದ್ರು, ನೀನೇ ತೊಗೊಂಡಿರ್ತೀಯ ಮಕ್ಳಿಗಿನ್ನ ಹೆಚ್ಚಾಗಿ ಅಂತ ಹೇಳ್ತಾಯಿದ್ರು. ಅದನ್ನು ನೋಡಿಬಿಟ್ಟು ನನಗೇ ಇಷ್ಟ ಆಯಿತು. ಲಾಸ್ಟ್ ಟೈಮೇ ಇಷ್ಟ ಆಗಿತ್ತು, ಬಟ್ ತೊಗೊಂಡಿರಲಿಲ್ಲ. ಈ ಟೈಮ್ ಟ್ಯಾಗ್ ಎಲ್ಲ ಇತ್ತು, ಅದಕ್ಕೆ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ಎಲ್ಲ ತೊಗೊಂಡು ಬಂದಮೇಲೆ ಎತ್ತಿಕ್ಕದೇ ಒಂದು ದೊಡ್ಡ ಸಮಸ್ಯೆ. ಇಲ್ಲಾಂದರೆ ಮಕ್ಕಳು ಆ ಕವರ್ಗಳೆಲ್ಲ ಆಲ್ರೆಡಿ ಕಿತ್ತೋಗಿತ್ತು. 2 ಬ್ಯಾಗ್ ಆಗೋಗಿತ್ತು. ದೀಪದ 2 ಬ್ಯಾಗ್, ನಂದು 2 ಬ್ಯಾಗು ಆಗೋಗಿತ್ತು. ನಾವು ಅಂದ್ಕೊಂಡ್ವಿ ಸ್ವಲ್ಪ ತೊಗೋಣ ಅಂತ, ಅದು ಎಲ್ಲ ಬೇಕಾಗಿರೋದೆ ಅಲ್ವಾ ಅಂತ ಅಂದ್ಬಿಟ್ಟು ತೊಗೊಂಡು ಬಂದ್ವಿ. ಒಂದು ಬ್ಯಾಗಲ್ಲಿರೋದು ಮಾತ್ರ ತೆಗ್ದು ಎತ್ತಿಡೋಣ, ಆಮೇಲೆ ಇನ್ನೊಂದು ಬ್ಯಾಗಲ್ಲಿರೋದನ್ನ ತೊಗೊಳ್ಳೋಣ ಅಂತ. ಕಾಳುಗಳು ನೋಡಿ ಎಲ್ಲ ಕಟ್ಟೆ ಆಗಿಬಿಟ್ಟಿದೆ, ಇನ್ನೊಂದು ಬ್ಯಾಗಲ್ಲಿ ಇತ್ತಲ್ಲ ಅದೆಲ್ಲ. ಸೊ ಹಂಗಾಗಿ ಅದನ್ನು ಎಲ್ಲ ಎತ್ತಿಕ್ಬೇಕು. ಕಡಲೆ ನಮ್ಮ ಪರಿ ಅದು ಹೋಲ್ ಮಾಡ್ಕೊಂಡು ತಿಂತಾಯಿದ್ದ. ಇನ್ನು ಮನೆಯಲ್ಲೂ ತಂದಿದ್ರು ಏನಿದು ತಗಣಿ ಕಾಳು, ಇದು ಒಂಥರ ಡಿಫ್ರೆಂಟ್ ಇದೆ, ಅದು ಒಂಥರ ಡಿಫ್ರೆಂಟ್ ಇದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.